ಪುಟ್ಟ ದೇಶಗಳು ಪುಟ್ಟದಾಗಿರುವ ಕಾರಣದಿಂದನೇ ಅವುಗಳಿಗೆ ಹಲವಾರು ಸಮಸ್ಯೆಗಳಿರ್ತವೆ. ಸರಿ ಮಾಡಿಕೊಂಡು ದೇಶವನ್ನ ಸರಿಯಾಗಿ ಇಟ್ಕೋಬಹುದು ಹಸೀನಾ ಮಾಡಿದ ರೀತಿಯಲ್ಲಿ. ಆದ್ರೆ ಅದನ್ನು ಬಿಟ್ಟು ಏನ್ ಮಾಡ್ತಾರೆ, ಈ ಹೆಚ್ಚು ನಾಯಕರು ಏನ್ ಮಾಡ್ತಾರೆ, ತಮ್ಮ ವೈಫಲ್ಯಗಳನ್ನ ಪಕ್ಕದ ದೊಡ್ಡ ದೇಶದ ಮೇಲೆ ಹಾಕ್ಬಿಡ್ತಾರೆ. ಆಸ್ಟ್ರೇಲಿಯಾಗೂ ಅದೇ ತೊಂದರೆಗಳಿವೆ. ಪಕ್ಕದ ಸೋಲೋಮ ಐಲ್ಯಾಂಡ್, ಪಾಪು ನ್ಯೂ ಗಿನಿಯಾ, ಅದರಾಚೆ ಇಂಡೋನೇಷ್ಯಾ, ಅವುಗಳಿಂದ ಎಲ್ಲರೂ ಆಸ್ಟ್ರೇಲಿಯಾ ತನ್ನ ತಾನು ಒಂದು ರೀತಿ ತೊಂದರೆ ಅನುಭವಿಸುತ್ತೆ. ನೇಪಾಳಿಗಳು ಭಾರತನ ವಿದೇಶ ಅನ್ನೋದಿಲ್ಲ, ತಮ್ಮ ದೇಶವನ್ನ ಸ್ವದೇಶ ಅಂತಾರೆ, ಭಾರತವನ್ನ ದೇಶ ಅಂತಾರೆ, ಉಳಿದೆಲ್ಲಾ ದೇಶಗಳನ್ನು ವಿದೇಶ ಅಂತಾರೆ. ಭಾರತಕ್ಕೆ ಸೇರಿಸಿಕೊಂಡಿದ್ದ ನೆಹರುಗೆ ಹೇಳಿದ್ರಲ್ಲ ಹಿಂಗ್ ತಿರುಗುವನ್, ಆ ಮಾತನ್ನ ನೆಹರು ಕೇಳಿಕೊಂಡು ಅಲ್ಲಿಯ ಮಹಾರಾಜನೇ ತಗೊಂಡು ಬಿಡಿ ನಮ್ಮ ದೇಶವನ್ನು, ಚೈನಾವನ್ನ ಒಂದು ಉಪಯೋಗಿಸ್ಕೊಂಡು ಇಂಡಿಯಾವನ್ನ ಬ್ಲಾಕ್ ಮೇಲ್ ಮಾಡಬಹುದು ಅನ್ನೋ ಒಂದು ತಂತ್ರವನ್ನ ಮಹೇಂದ್ರ ಕಲ್ತ್ಕೊಂಡ. ಅಂದ್ರೆ $1 ಬಿಲಿಯನ್ ನಮ್ದು ನಿಮ್ಮ ಹತ್ರ ಇದೆ ಅಂದ್ಕೊಳ್ಳಿ, ಆ ಹಣದಲ್ಲಿ ನಿಮ್ಗೆ ಏನೇನು ಸಾಮಾನುಗಳು ಬೇಕು ಹಂತವಾಗಿ ಹೇಳಿ ನಾವು ಕೊಡ್ತಾ ಹೋಗ್ತೀವಿ ಅಂತ. ಈ ರೀತಿ ಮಾಡಿ ಆಲ್ಮೋಸ್ಟ್ ಆಕ್ಚುಲಿ $3.75 ಬಿಲಿಯನ್ ಹೆಲ್ಪ್ ಅನ್ನ ಇಂಡಿಯಾ ಮಾಡ್ತಾರೆ. ಇಂಡಿಯಾದಲ್ಲಿ ಸ್ಟ್ರಾಂಗ್ ಗವರ್ಮೆಂಟ್ ಇರ್ತದೋ ಅದು ತನ್ನ ಸ್ಟ್ರೆಂತ್ ಅನ್ನ ಸುತ್ತಲಿನ ಗವರ್ಮೆಂಟ್ ದೇಶಗಳನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಬಳಸ್ತದೋ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿಯ ತೊಂದರೆ ಈ ದೇಶಗಳಿಂದ ಬರುತ್ತೆ. ಇವಾಗ ನಿಮ್ಗೆ ಗೊತ್ತು, ಭಾರತದ ಸುತ್ತಮುತ್ತಲಿರುವಂತಹ ನೆರೆಹೊರೆಯ ರಾಷ್ಟ್ರಗಳೇನಿದೆ, ಪಾಕಿಸ್ತಾನ ಉಗ್ರರನ್ನ ಚೂಬಿಟ್ಟು ಭಾರತದಲ್ಲಿ ಅರಾಜಕತೆಯನ್ನ, ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ನೇಪಾಳ ಚಿಕ್ಕ ದೇಶ, ಭಾರತದ ಸಾಂಸ್ಕೃತಿಕತೆ ಜೊತೆಗೆ ನಮ್ಮ ಜೊತೆಗೆ ಬೆಸ್ದುಕೊಂಡಿರುವಂತಹ ದೇಶ. ಒನ್ ಹಿಂದೂ ಕಂಟ್ರಿ ಅದು ವರ್ಲ್ಡ್ ಅಲ್ಲೇ, ಅದು ಕೂಡ ಭಾರತದ ವಿರುದ್ಧ ಕತ್ತಿ ಮಸಿತಾ ಇದೆ. ಇನ್ನೊಂದ್ ಕಡೆ ಶ್ರೀಲಂಕಾದ ನೂತನ ಅಧ್ಯಕ್ಷ ಚೀನಾದ ಪರ ಒಲವನ್ನ ಹೊಂದಿರುವರು. ಮಾಲ್ಡೀವ್ಸ್ ಕೂಡ ಭಾರತದ ವಿರುದ್ಧ ಒಂದ್ ಕಡೆ ಮಗ್ಗಲು ಮುಳ್ಳಾಗಿದೆ. ಸುತ್ತಮುತ್ತಲಿರುವಂತಹ ದೇಶಗಳು ಈ ರೀತಿ ಭಾರತದ ವಿರುದ್ಧ ಕತ್ತಿ ಮಸಿತಿರೋದಕ್ಕೆ ಕಾರಣ ಏನು? ಈ ರೀತಿ ಪರಿಸ್ಥಿತಿ ಉದ್ಭವ ಆಗಿರೋದಕ್ಕೆ ಕಾರಣ ಏನು? ಮೋದಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾರ ಸರ್? ಯಾವ ರೀತಿಯಲ್ಲಿ? ಆಕ್ಚುಲಿ ಈ ಸಿಚುವೇಶನ್ ಇದೆಯಲ್ಲ, ಇದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಅಸಹಜ ಅಲ್ಲವೇ ಅಲ್ಲ. ಓಕೆ, ನೋಡಿ, ಯಾವುದೇ ಒಂದು ದೊಡ್ಡ ದೇಶದ ಸುತ್ತ ಇರುವಂತಹ ಸಣ್ಣ ದೇಶಗಳಿವೆಯಲ್ಲ, ಅವು ಸಹಜವಾಗಿಯೇ ತಮ್ಮ ಪಕ್ಕದಲ್ಲಿ ದೊಡ್ಡ ದೇಶ ಇದೆಯಲ್ಲ ಅದನ್ನ ಒಂದು ಅನುಮಾನದಿಂದ ನೋಡುತ್ತವೆ. ಇನ್ಫ್ಯಾಕ್ಟ್ ಅದನ್ನ ಈ ದೊಡ್ಡ ದೇಶ ಒಂದಲ್ಲ ಒಂದು ದಿನ ನಮ್ಮ ಹಿತಾಸಕ್ತಿಗೆ ಅಥವಾ ನಮ್ಮ ಒಂದು ಸ್ವತಂತ್ರ ಅಸ್ತಿತ್ವಕ್ಕೆ ಸಂಚಕಾರ ತರಬಹುದು ಅಂತ. ಆಯ್ತಾ? ಸಣ್ಣ ದೇಶಗಳು ಹಾಗೆ ನೋಡ್ತವೆ. ಮತ್ತೆ ಆಕ್ಚುಲಿ ದೊಡ್ಡ ದೇಶ ಹೇಗ್ ನೋಡ್ತದೆ ಅಂದ್ರೆ, ಈ ಸಣ್ಣ ದೇಶಗಳು ದೂರದ ನಮ್ಮ ವಿರೋಧಿಗಳ ಜೊತೆಯಿಂದ ಸೇರ್ಕೊಂಡು ನಮಗೆ ತೊಂದರೆ ಮಾಡಬಹುದಾ ಅಂತ. ಹೀಗಾಗಿ ಅನುಮಾನ ಇದೆಯಲ್ಲ, ಅಥವಾ ಪರಸ್ಪರ ಒಂದು ಅಪನಂಬಿಕೆ, ಅದನ್ನ ಏನ್ ಹೇಳ್ತಾರೆ, ಒಂದು ರೀತಿಯ ವಿಶ್ವಾಸ ಇಲ್ಲದೆ ಇದ್ದಂಥದ್ದು ಅಂತ ಒಂದು ಸಿಚುವೇಶನ್ ಬಹಳ ನಾರ್ಮಲ್ ಆಗಿ ಇರ್ತದೆ. ಇನ್ಫ್ಯಾಕ್ಟ್ ಅದನ್ನ ಚಾಣಕ್ಯನ ಮಂಡಲ ಥಿಯರಿನಲ್ಲೂ ನಾವು ನೋಡಬಹುದು. 2300-400 ವರ್ಷಗಳ ಹಿಂದೆನೆ ಚಾಣಕ್ಯ ಹೇಳ್ದ, ಒಂದು ದೇಶವನ್ನ ನಾವು ಸೆಂಟರ್ ತಗೊಂಡ್ರೆ ಆ ಮೊದಲನೇ ರೌಂಡ್ ಅದು ಸುತ್ತಲ ದೇಶಗಳು ಆ ದೇಶದ ವಿರುದ್ಧವಾಗಿರ್ತವೆ, ಆ ಮೊದಲನೇ ರೌಂಡ್ ಅನ್ನ ಆಚೆಯ ದೇಶಗಳು ಈ ದೇಶಕ್ಕೆ ಹತ್ರ ಇರ್ತವೆ. ಹಾಗೆ ಆ ರೀತಿ ಮಂಡಲ ಥಿಯರಿ, ಆಯ್ತಾ, ಅದನ್ನ ಹೇಳ್ತಾ ಚಾಣಕ್ಯ 2400 ವರ್ಷಗಳಿಂದನೇ ನಮಗೆ ಹೇಳಿ ಹೋಗಿದ್ದಾನೆ. ಅದು ಈಗಲೂ ಸತ್ಯ. ಓಕೆ, ಅದನ್ನೇ ನಾವು ಮಾಡ್ರನ್ ಒಂದು ಕಾನ್ಸೆಪ್ಟ್ ಇದೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಈಗ ತಂದಿರೋದು, ಸ್ಮಾಲ್ ಸ್ಟೇಟ್ ಮೆಂಟಾಲಿಟಿ. ಪುಟ್ಟ ದೇಶಗಳಲ್ಲಿ ಅಧಿಕಾರಕ್ಕೆ, ಪುಟ್ಟ ದೇಶಗಳು ಪುಟ್ಟದಾಗಿರುವ ಕಾರಣದಿಂದನೇ ಅವುಗಳಿಗೆ ಹಲವಾರು ಸಮಸ್ಯೆಗಳಿರ್ತವೆ. ಜಾಗ ಕಡಿಮೆ ಇರ್ತದೆ, ಸೊ ರಿಸೋರ್ಸಸ್ ಕಡಿಮೆ ಇರ್ತದೆ, ಅದು ಆಹಾರದ ತೊಂದರೆ ಆಗ್ಬೋದು, ಅಥವಾ ಬೇರೆ ಬೇರೆ ಸಂಪನ್ಮೂಲಗಳ ತೊಂದರೆ ಆಗ್ಬೋದು, ಅಥವಾ ಕೆಲವು ನದಿ ನೀರನ್ನ ಅಥವಾ ಇನ್ನೇನ ಸುತ್ತಲ ಪಕ್ಕದ ದೊಡ್ಡ ದೇಶ ಜೊತೆ ಹಂಚ್ಕೋಬೇಕಾಗ್ಬೋದು. ಇದೆಲ್ಲದರಿಂದ ಏನಾಗುತ್ತೆ, ಸಣ್ಣ ದೇಶಗಳಿಗೆ ತೊಂದರೆ ಇದ್ದೇ ಇರ್ತದೆ. ಆದ್ರೆ ಅದನ್ನ ಸರಿ ಮಾಡಿಕೊಂಡು ದೇಶವನ್ನ ಸರಿಯಾಗಿ ಇಟ್ಕೋಬಹುದು ಹಸೀನಾ ಮಾಡಿದ ರೀತಿಯಲ್ಲಿ. ಆದ್ರೆ ಅದನ್ನ ಬಿಟ್ಟು ಏನ್ ಮಾಡ್ತಾರೆ, ಈ ಹೆಚ್ಚು ನಾಯಕರು ಏನ್ ಮಾಡ್ತಾರೆ, ಆ ಒಂದು ಆಕ್ಚುಲಿ ಆ ದೇಶ ಅನುಭವಿಸ್ತಾ ಇರುವಂತ ಎಲ್ಲಾ ತಮ್ಮ ವೈಫಲ್ಯಗಳನ್ನ ಪಕ್ಕದ ದೊಡ್ಡ ದೇಶದ ಮೇಲೆ ಹಾಕ್ಬಿಡ್ತಾರೆ. ಹಂಗ ಹಾಕ್ಬಿಟ್ಟು ಆ ಒಂದು ಆಕ್ಚುಲಿ ಜನ ವಿರೋಧ ತಮ್ಮ ಕಡೆ ತಿರುಗದೆ ಇರ್ಲಿ, ಆಯ್ತಾ, ಅದು ಪಕ್ಕದ ದೊಡ್ಡ ದೇಶದ ಕಡೆ ತಿರುಗ್ಬಿಡ್ಲಿ. ಜನ ತಮ್ಗೆ ಆಗ್ತಾ ಇರುವಂತ ತೊಂದರೆಗಳಿಗೆಲ್ಲ ಸರ್ಕಾರದಲ್ಲಿರೋ ತಮ್ಮನ್ನ ಬ್ಲೇಮ್ ಮಾಡಬಾರದು, ಪಕ್ಕದ ದೊಡ್ಡ ದೇಶವನ್ನ ಬ್ಲೇಮ್ ಮಾಡಬೇಕು ಅನ್ನೋ ನೀತಿಯನ್ನ ಈ ಸಣ್ಣ ದೇಶಗಳಲ್ಲಿ ಅಧಿಕಾರಕ್ಕೆ ಬರುವಂತ ನಾಯಕರು ಆಕ್ಚುಲಿ ಅನುಸರಿಸ್ತಾರೆ. ಹಾಗೆ ಮಾಡಿ ಡೈವರ್ಟ್ ಮಾಡ್ಬಿಡ್ತಾರೆ, ಡಿಫ್ಲೆಕ್ಟ್ ಮಾಡ್ಬಿಡ್ತಾರೆ. ಇದನ್ನ ಸ್ಮಾಲ್ ಸ್ಟೇಟ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಇದನ್ನು ಸಹ ಪಕ್ಕದ ಎಲ್ಲಾ ಸಣ್ಣ ದೇಶಗಳು ಭಾರತದ ವಿರುದ್ಧ ಬಳಸೋದನ್ನ ನೋಡ್ತೀವಿ. ಇಂಡಿಯಾ ಒಂದೇ ಅಲ್ಲ, ಆ ಕಡೆ ಅಮೆರಿಕನ್ ತಗೊಳ್ಳಿ,
ಮೆಕ್ಸಿಕೋ ಮಾಡೋದು ಅದೇನೆ ಅಮೆರಿಕದ ಬಗ್ಗೆ, ಕ್ಯೂಬಾ ಮಾಡೋದು ಅದೇ, ಕೆರಿಬಿಯನ್ ಕಂಟ್ರೀಸ್ ಗ್ರೆನೇಡಾದಂತ ಸಣ್ಣ ದೇಶ ಅಮೆರಿಕ ಮಾಡೋದು ಇದನ್ನೇ. ಆಯ್ತಾ, ಹೀಗಾಗಿ ಇದು ಎಲ್ಲೆಲ್ಲೂ ನಡೆಯುವಂತದ್ದೇ ಇದು. ಆಯ್ತಾ, ಮತ್ತೆ ಈ ಆಸ್ಟ್ರೇಲಿಯಾ ಅಂತ ಬಹಳ ಯಾರು ತೊಂದರೆ ಕೊಡಲ್ಲ ಅಂತೀವಿ, ಆಸ್ಟ್ರೇಲಿಯಾಗೂ ಅದೇ ತೊಂದರೆಗಳಿಗೆ ಪಕ್ಕದ ಸೋಲೋಮನ್ ಐಲ್ಯಾಂಡ್, ಪಾಪುವಾ ನ್ಯೂ ಗಿನಿಯಾ, ಅದ್ರ ಆಚೆ ಇಂಡೋನೇಷ್ಯಾ, ಅವುಗಳಿಂದ ಎಲ್ಲರೂ ಆಸ್ಟ್ರೇಲಿಯಾ ತನ್ನ ತಾನು ಒಂದ್ ರೀತಿ ತೊಂದರೆ ಅನುಭವಿಸ್ತದೆ. ದಿಸ್ ಇಸ್ ಕ್ವೈಟ್ ನ್ಯಾಚುರಲ್. ಆದ್ರೆ ಇಂಡಿಯಾದ ಬಗ್ಗೆ ನೀವು ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಬರೋದಾದ್ರೆ ಪ್ರಾಬ್ಲಮ್ ಎಲ್ಲಿ ಅಂತ ಹೇಳಿದ್ರೆ, ನೋಡಿ, ಪಾಕಿಸ್ತಾನ ಸೃಷ್ಟಿಯಾದ ದ್ವೇಷದಿಂದ, ಹೇಟ್ರೇಟ್ನಿಂದ. ಈಗೇನಾಗಿದೆ, ಆ ಹೇಟ್ರೇಟ್ ಇಂದನೇ ಆ ದೇಶ ಮುಂದುವರಿಯಬೇಕಾಗಿದೆ. ಈ ಕಾರಣಕ್ಕೆ ಈಗ ಪಾಕಿಸ್ತಾನ ಅದನ್ನು ಮುಂದುವರಿಸ್ತದೆ, ತೊಂದರೆ ಇಲ್ಲ. ಬಟ್ ನೀವು ಮುಖ್ಯವಾಗಿ ಒಂದು ದೇಶನ ಮೆನ್ಷನ್ ಮಾಡಿದ್ರಿ ನೀವು, ಆಯ್ತಾ, ನೇಪಾಳ, ಹಿಂದೂ ದೇಶ ಅಂತ ಹೇಳಿದ್ರಿ, ಕಲ್ಚರ್ ಎಲ್ಲವೂ ನಮ್ಗೆ ಒಂದೇ ರೀತಿ ಇರುವಂತದ್ದು. ಇನ್ಫ್ಯಾಕ್ಟ್ ಆಕ್ಚುಲಿ ನೇಪಾಳಿಗಳು ಭಾರತನ ವಿದೇಶ ಅನ್ನೋದಿಲ್ಲ, ಅವರು ತಮ್ಮ ದೇಶವನ್ನ ಸ್ವದೇಶ್ ಅಂತಾರೆ, ಭಾರತವನ್ನ ದೇಶ್ ಅಂತಾರೆ, ಉಳಿದೆಲ್ಲಾ ದೇಶಗಳನ್ನು ವಿದೇಶ ಅಂತಾರೆ. ಅವರು ವಿದೇಶ್ ಅನ್ನೋ ಗ್ರೂಪ್ಗೆ ಇಂಡಿಯಾ ಬರೋದಿಲ್ಲ, ಇಂಡಿಯಾ ದೇಶ ಅಂತ ಅವ್ರು ಕರೆಯೋದು. ತಮ್ಮದು ಸ್ವದೇಶ, ಇಂಡಿಯಾ ದೇಶ, ಉಳಿದ ಎಲ್ಲಾ ದೇಶಗಳು ವಿದೇಶ. ಆಯ್ತಾ, ಇಂಥ ಒಂದು ಅಷ್ಟೊಂದು ಹತ್ರ ಇರೋದು ಯಾಕೆ ದೂರ ಆಯ್ತು? ಇನ್ಫ್ಯಾಕ್ಟ್ 1949 ನಲ್ಲಿ ಕಿಂಗ್ ತ್ರಿಭುವನ್ ನೇಪಾಳವನ್ನು ಭಾರತಕ್ಕೆ ಸೇರಿಸಿಕೊಳ್ಳಿ 50-51 ನಲ್ಲಿ ಭಾರತಕ್ಕೆ ಸೇರಿಸಿಕೊಳ್ಳಿ ಅಂತ ನೆಹರುಗೆ ಹೇಳಿದ್ರಲ್ಲ ಕಿಂಗ್ ತ್ರಿಭುವನ್, ಆ ಮಾತನ್ನ ನೆಹರು ಕೇಳಿಕೊಂಡು ನೇಪಾಳ, ಆ ಟೈಮಲ್ಲಿ ಸರ್ದಾರ್ ಪಟೇಲ್ ನಮ್ಮ ದೇಶವನ್ನು ಒಂದುಗೂಡಿಸ್ತಾ ಇದ್ದಂತ ಕಾಲ ಅದು, ಎಲ್ಲ ದೇಶ ಸಂಸ್ಥಾನಗಳನ್ನೆಲ್ಲ ಸೇರಿಸಿ. ಅದೇ ಟೈಮಲ್ಲಿ ಆಕ್ಚುಲಿ ನೇಪಾಳ ಅಲ್ಲಿಯ ಮಹಾರಾಜನೇ ತಗೊಂಡ್ಬಿಡಿ ನಮ್ಮ ದೇಶವನ್ನು, ಟೇಕ್ ಇಟ್ ಅಂತ ಒಂದು ಸಿಲ್ವರ್ ಪ್ಲಾಟರ್ ಕೊಟ್ಟಾಗ ನೆಹರು ತಗೊಂಡ್ಬಿಟ್ಟಿದ್ರೆ ಯಾವ ತಾಪತ್ರಯವೂ ಇರ್ತಿರ್ಲಿಲ್ಲ. ನೇಪಾಳ ಭಾರತದ ಒಂದು ರಾಜ್ಯ ಆಗಿರ್ತಿತ್ತು. ಆಯ್ತಾ, ನೆಹರು ಅದನ್ನು ತಗೊಳ್ಬೇಡ, ಬಟ್ ನೀವು ಸ್ವತಂತ್ರವಾಗಿ ಏರಿ ಅಂದ್ಬಿಟ್ರು. ಆನಂತರ ಕಿಂಗ್ ತ್ರಿಭುವನ್ ಹೋದ್ಮೇಲೆ ಅವ್ರ ಮಗ ಮಹೇಂದ್ರ ಅಧಿಕಾರಕ್ಕೆ ಬಂದ ಮೇಲೆ 63 ನಲ್ಲಿ ಅಂತ ಕಾಣುತ್ತೆ. ಆತ ಆಕ್ಚುಲಿ ಏನ್ ಮಾಡಿದ್ರು, ಆಕ್ಚುಲಿ ಆ ಟೈಮಲ್ಲಿ ಇಂಡಿಯಾ ಮತ್ತೆ ಚೈನಾ ಯುದ್ಧ ಆಗಿತ್ತು, ಇಂಡಿಯಾ ಸೋತೋಗಿತ್ತು. ಚೈನಾವನ್ನ ಒಂದು ಉಪಯೋಗಿಸ್ಕೊಂಡು ಇಂಡಿಯಾವನ್ನ ಬ್ಲಾಕ್ ಮೇಲ್ ಮಾಡಬಹುದು ಅನ್ನೋ ಒಂದು ತಂತ್ರವನ್ನ ಮಹೇಂದ್ರ ಕಲ್ತ್ಕೊಂಡ. ಆಯ್ತಾ, ಆ ಮಹೇಂದ್ರ ನಂತರ ಕಿಂಗ್ ಬೀರೇಂದ್ರ ಬಂದದ್ದು 75 ನಲ್ಲಿ. ಆ ಮನುಷ್ಯ ಇನ್ನೂ ಮಹತ್ವಾಕಾಂಕ್ಷಿ, ಭಾರತವನ್ನ ಬ್ಲಾಕ್ ಮೇಲ್ ಮಾಡಿ ಆಕ್ಚುಲಿ ಬೇಕಾದ ಸವಲತ್ತು ಪಡ್ಕೊಳ್ಳೋದು. ಹಾಗೆ ನಾವು ಭಾರತದ ಜೊತೆ ಇರ್ತೀವಿ ಅಂತ ಹೇಳ್ತಾ ಚೈನಾದಿಂದ ಕನ್ಸೆಷನ್ ಪಡ್ಕೊಂಡ್ ಬಿಡಬಹುದು. ಇಂಥ ಒಂದು ಪ್ಲಾನ್ ಅನ್ನ ಆತ ಮಾಡ್ಕೊಂಡು ತುಂಬಾ ಯಶಸ್ವಿ ಆದದ್ದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಕೊನೆಗಲ್ಲಿ ಹಿಂದೂ ರಾಷ್ಟ್ರ ಅನ್ನೋದನ್ನ ತೆಗೆದಾಕ್ಬಿಟ್ಟು ಒಂದು ಗಣರಾಜ್ಯ ಸಂವಿಧಾನವನ್ನ ನೇಪಾಳದಲ್ಲಿ ಮಾಡೋದಕ್ಕೆ ಸಹಕಾರ ಕೊಟ್ಟದ್ದೇ ನಮ್ಮ ಸೋನಿಯಾ ಗಾಂಧಿ ನೇತೃತ್ವದ UPA ಸರ್ಕಾರ 2007 ಅಂತ ಟೈಮ್ ನಲ್ಲಿ. ಇನ್ಫ್ಯಾಕ್ಟ್ ಆ ಟೈಮ್ ಅಲ್ಲಿ ವಾಜಪೇಯಿ ಗವರ್ನಮೆಂಟ್ ಇದ್ದಿದ್ರೆ ಅಥವಾ ಮೋದಿ ಗವರ್ನಮೆಂಟ್ ಇದ್ದಿದ್ರೆ ನೇಪಾಳದಲ್ಲಿ ಈ ಒಂದು ಆಕ್ಚುಲಿ ಒಂದು ರಿಪಬ್ಲಿಕ್ ಆಗ್ತಾ ಇರ್ಲಿಲ್ಲ, ಅದು ಹಿಂದೂ ರಾಷ್ಟ್ರ ಅಂತ ಅದು ಹಾಗೆ ಉಳ್ಕೋತಾ ಇತ್ತು. ಏನು 10 ವರ್ಷಗಳು ಏನೇನಾಗೋಯ್ತು ದೇಶದಲ್ಲಿ ದೂರ ಅಂತ ಅದೊಂದು ದೊಡ್ಡ ಕತೆ, ಇನ್ನೊಮ್ಮೆ ಮಾತಾಡೋಣ ಅದ್ರ ಬಗ್ಗೆ. ಸೊ ಅಲ್ಲಿನಾಗಿದೆ ಆಕ್ಚುಲಿ. ಆದ್ರೆ ಒಂದು ಇದನ್ನ ನಾವು ನೋಡಿದ್ವಿ, ನಾವು ಈ ಓಲಿ ಆಕ್ಚುಲಿ ಇದು ಯಾವಾಗ KP ಶರ್ಮಾ ಓಲಿ, ಖಡ್ಗ ಪ್ರಸಾದ್ ಶರ್ಮಾ ಓಲಿ ಯಾವಾಗ ಬಂದಾಗ್ಲೂ ಸಹ ಚೈನಾದ ಪರವಾಗಿ ಮಾತಾಡ್ಕೊಂಡು ಅಥವಾ ಚೈನಾದ ಗುಮ್ಮನನ್ನ ನಮ್ಮ ಕಡೆ ತೋರಿಸಿ ನಮ್ಮಿಂದ ಒಂದ್ ರೀತಿ ಬೇಕಾದ ಸವಲತ್ತನ್ನ ಪಡ್ಕೊಳ್ಳೋದನ್ನ ಮೊದಲೆಲ್ಲ ನಾವು ನೋಡಿದ್ವಿ. ಅದು ಹೋದ್ಮೇಲೆ ಆಕ್ಚುಲಿ ಪ್ರಚಂಡ ಆ ನೀತಿಯನ್ನು ಅನುಸರಿಸದೆ ಭಾರತದ ಜೊತೆ ಇದ್ರು. ಆದ್ರೆ ಅವಾಗ ಏನಾಯ್ತು, ನೇಪಾಳಕ್ಕೆ ತುಂಬಾ ಅನುಕೂಲ ಆಯ್ತು. ಮತ್ತೆ ಅಲ್ಲಿ ಆಗ್ತಾ ಇರುವಂತ ರಾಜಕೀಯ ಸ್ಥಿತ್ಯಂತರಗಳ ಪರಿಣಾಮವಾಗಿ ಪ್ರಚಂಡ ಹೋಗಿ ಮತ್ತೆ ಈ KP ಶರ್ಮಾ ಓಲಿ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಅರ್ಥ ಆಯ್ತು ಭಾರತವನ್ನ ನಾನು ದೂರ ಇಡೋದಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಕೇಳ್ಕೊಂಡ್ರು, ನಾನು ಇಂಡಿಯಾಗೆ ನಾನು ಬರ್ತೀನಿ, ನನ್ನ ಇನ್ವೈಟ್ ಮಾಡಿ ಅಂತ. ಆದ್ರೆ ಆಕ್ಚುಲಿ ಮೋದಿ ಗವರ್ಮೆಂಟ್ ಏನ್ ಮಾಡ್ತು, ಇನ್ವೈಟ್ ಮಾಡ್ಲಿಲ್ಲ. ಆಯ್ತಾ, ಮತ್ತೆ ಫಾರಿನ್ ಮಿನಿಸ್ಟರ್ ಅನ್ನ ಕಳಿಸಿದ್ರು ಓಲಿ. IMF ಬಂದ್ರು, ಇಲ್ಲಿ ನಮ್ಮ ಫಾರಿನ್ ಮಿನಿಸ್ಟರ್ ನಾನು ಮೀಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಗವರ್ಮೆಂಟ್ ಏನು ಇದನ್ನ ತಗೋತಾ ಇದ್ವಿ, ನೀವು ಚೈನಾ ಕಡೆ ಹೋಗ್ತೀರಾ, ಹೋಗಿ ನೋಡೇ ಬಿಡ್ತೀನಿ ಅನ್ನೋ ಒಂದು ನೀತಿಯನ್ನ ನಮ್ಮ ಸರ್ಕಾರ, ನೀವು ಬ್ಲಾಕ್ ಮೇಲ್ ಮಾಡಕ್ ಆಗಲ್ಲ, ಚೈನೀಸ್ ಗುಮ್ಮನನ್ನ ತೋರಿಸಿ ಅನ್ನೋದನ್ನ ನಮ್ಮ ಸರ್ಕಾರ ತೋರಿಸ್ತಾ ಇದೆ ಈ ಓಲಿ. ಹೀಗಾಗಿ ಏನಾಗಿದೆ, ಆ ಮನುಷ್ಯ ಸ್ವಲ್ಪ ಹುಚ್ಚೆದ್ದು ನೀವು ಇನ್ವೈಟ್ ಮಾಡಲ್ವಾ ನನ್ನ ನ್ಯೂ ಡೆಲ್ಲಿಗೆ, ಹಾಗಾದ್ರೆ ನಾನು ಬೀಜಿಂಗ್ ಹೋಗ್ತೀನಿ ಅಂತ ಹೋಗು ಅಂದ್ರು. ಹೋಗಿದ್ದು ಬಂದ ಏನು ಆಗ್ಲಿಲ್ಲ, ಮತ್ತೆ ಓಡಾಡ್ತಾ ಇದ್ದಾರೆ. ಅಂದ್ರೆ ಏನಾಗಿದೆ,
ಈ ಒಂದು ಆಕ್ಚುಲಿ ಹಿಂದೆ ಆದ್ರೆ ಆಮೇಲೆ ಆಕ್ಚುಲಿ 2021-22 ತನಕ ಇದ್ದಂತ ಹೋಲಿ ಅವಾಗ ಆ ಟೈಮ್ ನಲ್ಲಿ ಅದನ್ನ ಸ್ಕ್ರೂ ಅನ್ನ ಟೈಟ್ ಮಾಡಿದಾಗ ಇಂಡಿಯಾ ಆಯ್ತಾ ಆತನಿಗೆ ಅರ್ಥವಾಯ್ತು. ಮತ್ತೆ ಪ್ರಚಂಡ ಕಾಲದಲ್ಲಿ ಹೇಗೆ ಆತ ಇಂಡಿಯಾ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಂಡು ನೇಪಾಳದ ಒಂದು ಇಕಾನಮಿಯಿಂದ ನೇಪಾಳ ಎಲ್ಲವನ್ನೂ ಇಂಪೋರ್ಟ್ ಮಾಡ್ಕೊಳ್ಳೋದು ಇಂಡಿಯಾದ ಮೂಲಕ, ಚೈನಾದಿಂದ ಟಿಬೆಟ್ ಮೂಲಕ ಒಂದು ಇದರಲ್ಲಿ ಬರೋದಿಲ್ಲ, ಹೆಚ್ಚು ಬರೋದು ಇಂಡಿಯಾದ ಬಂದರುಗಳಿಂದಾನೆ. ಹೀಗಾಗಿ ಇಂಡಿಯಾನ ದೂರ ಮಾಡ್ಕೊಂಡ್ರೆ ತನಗೆ ನಷ್ಟ ಅನ್ನೋದನ್ನ ಪ್ರಚಂಡ ಅರಿತುಕೊಂಡು ಆ ಪ್ರಕಾರದಲ್ಲಿ ಇಂಡಿಯಾ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ರು. ಅದನ್ನ ಅರ್ಥ ಮಾಡ್ಕೊಂಡು ಓಲಿ ಏನಾಗಿದ್ದಾರೆ ತನ್ನ ಪರಿಸ್ಥಿತಿ ಗೊತ್ತಿದೆ ಅವರಿಗೆ ಇವಾಗ. ಮತ್ತೆ ಚೈನಾವನ್ನ ನಂಬಿಕೊಂಡ್ರೆ ಚೈನಾ ಕೊಡುವಂತ ಒಂದು ಘಟಿಯ ಸಾಮಾನುಗಳಿವೆ, ಚೀಪ್ ವಸ್ತುಗಳು, ಅದರಿಂದ ತನ್ನ ದೇಶ ನಡೆಯೋದಿಲ್ಲ. ಮತ್ತೆ ಅವ್ರು ಕೊಟ್ಟಂತ ಒಂದು ವಿಮಾನಗಳು ಸಹ ಗ್ರೌಂಡ್ ಆಗೋಗಿವೆ ಇವಾಗ. ಅದರಿಂದ ಚೈನಾನ ಪೂರ್ತಿಯಾಗಿ ನಂಬ್ಕೊಳಕ್ ಆಗಲ್ಲ ಅಂತ ಗೊತ್ತಿರೋದ್ರಿಂದ ಆತ ಆಕ್ಚುಲಿ ಒಂದೇ ಪೂರ್ತಿಯಾಗಿ ಇಂಡಿಯಾದ ವಿರುದ್ಧ ಹೋಗ್ತಾ ಇಲ್ಲ. ಅಂದ್ರೆ ಪ್ರೆಸೆಂಟ್ ಗವರ್ನಮೆಂಟ್ ಭಾರತದ ಅಗತ್ಯವನ್ನ ಓಲಿಗೆ ಮನವರಿಕೆ ಮಾಡಿಕೊಟ್ಟಿದೆ. ಸೊ ಓಲಿ ದೂರ ಹೋಗೋದಿಲ್ಲ ಒಂದು. ಮತ್ತೆ ಈ ಬಾಂಗ್ಲಾದೇಶದಲ್ಲಿ ಅದನ್ನ ಒಂದು ಮಾತು ಹೇಳಿದ್ರೆ ಚೈನಾ ಪರವಾಗಿ ಸಹ ಪೂರ್ತಿ ಹೋಗೋದಿಲ್ಲ. ಅದನ್ನೇ ವಕಾರ್ ಮೊನ್ನೆ ಇಂಟರ್ವ್ಯೂನಲ್ಲಿ ಏನ್ ಹೇಳಿದ್ದಾರೆ, ಅವ್ರೇನು ನಾವು ಚೈನಾದಿಂದ ನಾವು ಹತ್ಯಾರಗಳನ್ನ ಆಕ್ಚುಲಿ ಅಮ್ಯುನಿಷನ್ಸ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಯಾಕೆ ಮಾಡ್ಕೋತೀವಿ ಅಂದ್ರೆ ಚೈನೀಸ್ ಗುಡ್ಸ್ ಆರ್ ಚೀಪ್, ಎಕ್ಸ್ಪೆನ್ಸಿವ್ ಅಲ್ಲ. ಅಂದ್ರೆ ಅವು ಕ್ವಾಲಿಟಿ ಬಗ್ಗೆ ಮಾತಾಡ್ಲಿಲ್ಲ ಜನರಲ್ ವಕಾರುಜ್ಜಾಮ್ ಹೇಳಿದ್ದು, ಅವು ಕಡಿಮೆ ಬೆಲೆಗೆ ಸಿಗ್ತವೆ. ಅಂದ್ರೆ ಗೊತ್ತಲ್ಲ, ಅಗ್ಗದ ಕಾಸಿಗೆ ಮುಗ್ಗಲ್ ಕೊಂಡ್ಕೋತಾ ಇದ್ದೀವಿ ಅಂದ್ಕೊಂಡು ಅದ್ ನೇರ ಹೇಳಲಿಲ್ಲ ಮುಗ್ಗಲು ಅಂತ, ಬಟ್ ನಮ್ಗೆ ಹೇಳ್ಬಿಟ್ರು. ಹೀಗಾಗಿ ಅವರು ಸಹ ಆಕ್ಚುಲಿ ಏನಾಗಿದೆ ಚೈನಾ ಪರವಾಗಿ ಪೂರ್ಣವಾಗಿದ್ದಾರೆ. ಮತ್ತೆ ಅದ ಹಸಿನ ಹಾಡ್ತಾ ಇದ್ದಂತ ಮಾತುಗಳನ್ನೇ ಪುನರುಚ್ಚರಿಸ್ತಾ ಇರೋದ್ರಿಂದ ಆಕ್ಚುಲಿ ಬಾಂಗ್ಲಾದೇಶ ಇಂಡಿಯಾದ ವಿರುದ್ಧ ಹೋಗೋದಿಲ್ಲ. ಓಕೆ, ಮತ್ತೆ ಇಲ್ಲಿ ಏನಾಗಿದೆ, ಮತ್ತೆ ಮಾಲ್ಡೀವ್ಸ್ ನಲ್ಲಿ ನಾವು ನೋಡಿದ್ವಿ. ಓಕೆ, ಮುಯಿಸು ಕೂಗಾಡದ್ದುಂಟು, ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡೋದು. ಒಂದು ಅಮೆರಿಕನ್ ಚೈನೀಸ್ ಅಮೆರಿಕನ್ ಆದ ಬರುವಂತ ಆರ್ಟಿಕಲ್ ನಲ್ಲಿ ಇಂಡಿಯಾ ಏನೋ ಮಾಡಿತ್ತು, ಆಮೇಲೆ ಆಕ್ಚುಲಿ ಅಂತೆಲ್ಲ. ಆದ್ರೆ ಅದನ್ನ ನಂಬೋದಿಲ್ಲ ನಾನು, ಅದನ್ನ ತುಂಬಾ ರೂಪಿಸಿದೆ ಆರ್ಟಿಕಲ್ ನಲ್ಲಿ. ಮೊನ್ನೆ ಓದ್ಬಿಟ್ಟು ನನಗೆ ಸಖತ್ ನಗು ಬಂದ್ಬಿಡ್ತು ಆರ್ಟಿಕಲ್ ನ ಓದಿ, ವಾಷಿಂಗ್ಟನ್ ಪೋಸ್ಟ್ ಆಯ್ತಾ. ಅದ್ರೇನಾಗಿದೆ, ಆಗ ಅದು ಮುಯಿಸಿಗೂ ಗೊತ್ತಾಗಿದೆ ತನ್ನ ಅಗತ್ಯಗಳನ್ನೆಲ್ಲ ಚೈನಾ ಪೂರೈಸಕ್ ಆಗೋದಿಲ್ಲ. ಮತ್ತೆ ಟರ್ಕಿಯಿಂದ ಏನ್ ಸಿಗ್ಬೋದು, ಡ್ರೋನ್ ಸಿಗ್ಬೋದು ಅಷ್ಟೇ, ಊಟ ಸಿಗೋದಿಲ್ಲ ಆಯ್ತಾ, ಅಕ್ಕಿ ಸಿಗೋದಿಲ್ಲ, ಗೋಧಿ ಸಿಗೋದಿಲ್ಲ, ಸಕ್ಕರೆ ಸಿಗೋದಿಲ್ಲ. ಮತ್ತೆ ಪಾಕಿಸ್ತಾನ ಈಗೆಲ್ಲ ಕಟಾರು ಹಿಡ್ಕೊಂಡು ಎಲ್ಲಾ ಕಡೆ ಹೋಗ್ತಾ ಇದೆ. ಅವರು ನಮಗೆ RDX ಗಳನ್ನ ಕೆಲವು ಗನ್ಗಳನ್ನ ಕೊಡಬಹುದು, ಮತ್ತೆ ಇವತ್ತು ಕೊಡಬಹುದು, ನಾಳೆ ಕೊಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅಫ್ಘಾನಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ ಪಾಕಿಸ್ತಾನನ. ಅಲ್ಲಿ ಅಗತ್ಯ ಬಿತ್ತು ಅಂದ್ರೆ ಪಾಕಿಸ್ತಾನ ನಮ್ಗೆ ಕೊಟ್ಟಿರುವಂತ ಗನ್ಗಳನ್ನು ವಾಪಸ್ ತಗೊಂಡ್ಬಿಡ್ತದೆ ಆಯ್ತಾ. ಈಗ ಅದನ್ನ ನಂಬಕ್ಕಾಗಲ್ಲ. ಮುಯಿಸುಗೆ ಭಾರತವೇ ಗತಿ, ಹಳೆ ಗಂಟನ್ ಪಾದವೇ ಗತಿ ಅಂತ ಮುಯಿಸು ಭಾರತದ ಕಡೆ ತಿರುಗಿದ್ದಾರೆ. ಮತ್ತೆ ಮತ್ತೆ ನಮ್ಗೆ ಒಂದು ದೊಡ್ಡ ಡಿಪ್ಲೊಮೆಸಿ ವರ್ಕ್ ಆದದ್ದು ಏನು ಗೊತ್ತಾ, ಶ್ರೀಲಂಕಾದಲ್ಲಿ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಓಕೆ, ರಾಜಪಕ್ಷ ಅಣ್ಣ ತಮ್ಮ ರಾಜಪಕ್ಷ ಗೋಟಾಬಾಯಿ ಮತ್ತೆ ಮಹಿಂದ ಚೈನಾದಿಂದ ಎಲ್ಲವನ್ನೂ ತಗೊಂಡು ಆಯ್ತಾ ತಮ್ಮ ದೇಶವನ್ನ ಮಾರ್ಬಿಟ್ಟಿದ್ರು. ಪರಿಣಾಮ ಏನಾಯ್ತು, ದೇಶ ದಿವಾಳಿ ಎದ್ದಾಯ್ತು, ಜನರು ಅವ್ರನ್ನ ಅಟ್ಟಸ್ಕೊಂಡು ಓಡಿಸ್ಬಿಟ್ರು. ಓಕೆ, ಆಮೇಲೆ ಕೊನೆಗೆ ಅದಾದ್ಮೇಲೆ ರನಿಲ್ ವಿಕ್ರಮಸಿಂಘೆ ಏನೋ ಸರಿ, ಇಂಡಿಯಾ ತಕ್ಷಣ ಅದೊಂದು ಇಕನಾಮಿಕ್ ಡೌನ್ ಫಾಲ್ ಆದಾಗ ಅವ್ರು ಶ್ರೀಲಂಕಾದಲ್ಲಿ ಚೈನಾ ಬರಲಿ, ಶ್ರೀಲಂಕಾ ಕೇಳಿತು ನಾವು ಸ್ವಲ್ಪ ಆಕ್ಚುಲಿ ಇದು ಮಾಡಿ ಒಂದ್ ರೀತಿ ನಾವು ನಮ್ಮ ರೀಪೇಮೆಂಟ್ ಅನ್ನ ರೀಶೆಡ್ಯೂಲ್ ಮಾಡಿ ಅಂತ. ಚೈನಾ ಹೇಳ್ತು ಇಲ್ವೇ ಇಲ್ಲ ಅಂತ. ಆಗ ಇನ್ಸ್ಟೆಂಟ್ಲಿ ಇಂಡಿಯಾ $1 ಬಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಅನ್ನ ಅನೌನ್ಸ್ ಮಾಡಿತು. ಅಂದ್ರೆ $1 ಬಿಲಿಯನ್ ನಮ್ದು ನಿಮ್ಮ ಹತ್ರ ಇದೆ ಅಂದ್ಕೊಳ್ಳಿ, ಆ ಹಣದಲ್ಲಿ ನಿಮ್ಗೆ ಏನೇನು ಸಾಮಾನುಗಳು ಬೇಕು ಹಂತವಾಗಿ ಹೇಳಿ ನಾವು ಕೊಡ್ತಾ ಹೋಗ್ತೀವಿ ಅಂತ. ಈ ರೀತಿ ಮಾಡಿ ಆಲ್ಮೋಸ್ಟ್ ಆಕ್ಚುಲಿ $3.75 ಬಿಲಿಯನ್ ಹೆಲ್ಪ್ ಅನ್ನ ಇಂಡಿಯಾ ಮಾಡಿತು. ಯಾವ ದೇಶವೂ ಸಹ ಶ್ರೀಲಂಕಾಗೆ ಮಾಡಲಿಲ್ಲ. ಇಂಡಿಯಾದಲ್ಲಿ ಸ್ಟ್ರಾಂಗ್ ಗವರ್ನಮೆಂಟ್ ಇರ್ತದೋ ಅದು ತನ್ನ ಸ್ಟ್ರೆಂತ್ ಅನ್ನ ಸುತ್ತಲಿನ ಗವರ್ನಮೆಂಟ್ ದೇಶಗಳನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಬಳಸ್ತದೋ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿಯ ತೊಂದರೆ ಈ ದೇಶಗಳಿಂದ ಬರೋದಿಲ್ಲ. ಸೊ ಶತ್ರು ದೇಶಗಳು ಆ ರೀತಿ ಕಾಟ ಕೊಡೋದಿಲ್ಲ, ನಮ್ಗೆ ಕೊಡೋದಿಲ್ಲ. ಈ ಗವರ್ನಮೆಂಟ್ ಮನವರಿಕೆ ಮಾಡಿದೆ, ನಮ್ಮನ್ನ ಬಿಟ್ರೆ ನೀವು ಇರೋದಿಲ್ಲ.